ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಯಾಕೆ ತನಿಖೆ ಆಗಬೇಕು ಅಂತ ಹೇಳಿದ್ರೆ 12 ಕೋಟಿ ಟೆಂಡರ್ ಅನ್ನ ಕೊಡಿಸ್ತೇನೆ ಅಂತೇಳಿ ಲಂಚ ಪೀಡಿಸಿ ಆ ಲಂಚ ಕೊಡಕ್ಕಾಗದೇನೋ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೋಡಿ, ಈ ಚಿತ್ರ ನೋಡಿ ಗೊತ್ತಾಗ್ತದೆ. ಮೋಸ್ಟ್ ಪವರ್ಫುಲ್ ಪರ್ಸನ್ ಅವನು ರಾಜು ಕಪ್ನೂರ್ ಅವರು. ನನಗೇನು ಸಂಬಂಧನೇ ಇಲ್ಲ. ಹೇಳ್ಬೋದು ಪ್ರಿಯಾಂಕಾ ಖರ್ಗೆ ಅವರು ಇಂಥವ್ರು ಸಾವಿರಾರು ಜನ ಬರ್ತಾರೆ ಅಂತೇಳಿ. ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ, ಸಾವಿರಾರು ಜನ ಬಂಟರಿದ್ದಾರೆ, ಗುಂಡಾಗಳಿದ್ದಾರೆ, ನಾನು ಕೂಡ ಒಪ್ಕೊಳ್ತೇನೆ ನಿಮ್ಮ ಅಕ್ಕಪಕ್ಕ. ಆದ್ರೆ ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮ ರಾಜೀನಾಮೆ ಯಾಕೆ ಒತ್ತಾಯ ಮಾಡ್ತಾ ಇದ್ದೇವೆ, ಆಗ್ರಹ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ಕಾರಣಕ್ಕೆ ಮಂತ್ರಿ ಪಕ್ಕದಲ್ಲಿ ನಿಂತ್ಕೊಂಡು ಏನ್ ಕೆಲಸ ಆಗಬೇಕು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಚಿತ್ರದಲ್ಲಿ ತಾವು ನೋಡಬಹುದು. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರೇ ದಯವಿಟ್ಟು ಹಗುರಾಗಿ ತೆಗೆದುಕೊಳ್ಬೇಡಿ. ಯಾಕೆ ನಿಮ್ ರಾಜೀನಾಮೆ ಕೇಳ್ತಾ ಇದೀವಿ ಅಂತೇಳಿ ಇಡೀ ಪ್ರಕರಣದಲ್ಲಿ ನಿಮ್ಮ ಪಾಲು ಎಷ್ಟಿದೆ ಅಂತೇಳಿ ರಾಜ್ಯದ ಜನತೆಗೆ ಗೊತ್ತಾಗಬೇಕಾಗ್ತದೆ. ರಾಜು ಕಪ್ನೂರ್ ಕಾಂಗ್ರೆಸ್ ಪಕ್ಷದ ಒಬ್ಬ ಮಾಜಿ ಕಾರ್ಪೊರೇಟರ್ ಅಷ್ಟೇ ಅಲ್ಲ, ಪ್ರಭಾವಿ ನಾಯಕ. ಖರ್ಗೆ ಕುಟುಂಬಕ್ಕೆ ಬಹಳ ಪರಮಾಪ್ತ ಇರತಕ್ಕಂಥದ್ದು. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರ ಸಂಪರ್ಕದಲ್ಲಿ ರಾಜು ಕಪ್ನೂರ್ ಇದ್ದಾರೆ. ಈ ಒಂದು ಆತ್ಮಹತ್ಯೆ ಪ್ರಕರಣ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಅದು ಸಿಬಿಐ ತನಿಖೆ ಮಾತ್ರ ಸಾಧ್ಯ. ಸಿಬಿಐಯಿಂದ ಮಾತ್ರ ನ್ಯಾಯ ಸಿಗೋದಕ್ಕೆ ಸಾಧ್ಯ ಅನ್ನೋದನ್ನ ಈ ಸಂದರ್ಭನ ಪುನರುಚ್ಚಾರ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಕೊನೆಯದಾಗಿ ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಬಹಳ ಹಿಂದುಳಿದ ವರ್ಗಗಳ ನಾಯಕ ಅಂತೇಳಿ ಬಹಳ ತಮ್ಮ ಬಗ್ಗೆ ತಾವು ಕೊಂಡಾಡ್ಕೊಳ್ತಾ ಇರ್ತೀರಿ. ಹಿಂದುಳಿದ ವರ್ಗದ ನಾಯಕ, ಅಹಿಂದ ನಾಯಕ ಅಂತೇಳಿ. ಸ್ವಲ್ಪ ಆದ್ರೂ ಕೂಡ ಕಿಂಚಿತ್ತಾದ್ರೂ ನಿಮಗೆ ಕಾಳಜಿ ಇದ್ರೆ ಸಿದ್ದರಾಮಯ್ಯನವರೇ, ನಿಮ್ಮ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನೀವು ಭಯ ಪಡಬೇಡಿ. ಎಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಟ್ಟಿದ್ರೆ ದೆಹಲಿಯಿಂದ ಆದೇಶ ಬಂದು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಪಲ್ಲಟ ಆಗ್ತದೆ. ಆಲೋಚನೆ ಮಾಡಬೇಡಿ. ನೀವು ನಿಜವಾಗ್ಲೂ ಕೂಡ ಹಿಂದುಳಿದ ವರ್ಗದ ನಾಯಕ ಆಗಿದ್ರೆ, ಅಹಿಂದ ನಾಯಕ ಆಗಿದ್ರೆ ಈ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿ, ನ್ಯಾಯ ದೊರಕಿಸ್ಕೊಡಿ. ಸಿಬಿಐ ತನಿಖೆಗೆ ಆದೇಶ ಮಾಡಿ, ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ತೆಗೆದುಕೊಳ್ಳಿ. ಆಗ ಒಪ್ಕೊಳ್ತೇವೆ ನೀವು ಬಹಳ ಬಲಿಷ್ಠ ಮುಖ್ಯಮಂತ್ರಿಗಳು ಅಂತ ಹೇಳಿ. ಆಗ ಒಪ್ಕೊಳ್ತೇವೆ ನೀವು ಅಹಿಂದ ಸಮುದಾಯದ ಧ್ವನಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿ ನಾವು ಕೂಡ ಒಪ್ಕೊಳ್ತೇವೆ.